ಅಂಕೋಲಾ ತಾಲೂಕಿನ ಹಾರವಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತರಂಗಮೇಟ್ ಪ್ರದೇಶದಲ್ಲಿ ಉಂಟಾಗುತ್ತಿರುವ ತೀವ್ರ ಕಡಲ ಕೊರೆತ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಹಾಗೂ ಅಪೂರ್ಣಗೊಂಡಿರುವ ಕಡಲ ತಡೆಗೋಡೆ ಕಾಮಗಾರಿಯನ್ನು ತಕ್ಷಣ ಪೂರ್ಣಗೊಳಿಸಬೇಕು ಎಂದು ಶಾಸಕ ಸತೀಶ್ ಸೈಲ್ ನೇತೃತ್ವದಲ್ಲಿ ಗುರುವಾರ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಅವರನ್ನು ಭೇಟಿಯಾದ ಸ್ಥಳೀಯರು ಕಳೆದ ವರ್ಷ ಉಂಟಾದ ಕಡಲು ಕೊರೆತದಿಂದ ಭೂಮಿ, ತೆಂಗಿನ ಮರಗಳು ಹಾಗೂ ಮನೆಗಳಿಗೆ ಹಾನಿಯಾಗಿದ್ದು ಸುಮಾರು 20 ರಿಂದ 30 ಕುಟುಂಬಗಳು ಆತಂಕದಲ್ಲಿ ಬದುಕುತ್ತಿರುವುದಾಗಿ ತಿಳಿಸಿದರು. ಅಪೂರ್ಣ ತಡೆಗೋಡೆ ಕಾಮಗಾರಿಯನ್ನು ಶೀಘ್ರ ಪೂರ್ಣಗೊಳಿಸಿ ಹಾನಿಗೊಳಗಾದ ಕುಟುಂಬಗಳಿಗೆ ಪರಿಹಾರ ಹಾಗೂ ಅಪಾಯದಲ್ಲಿರುವ ಕುಟುಂಬಗಳ ಪುನರ್ವಸತಿಗೆ ಕ್ರಮ ಕೈಗೊಳ್ಳಬೇಕೆಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ. ಅದನ್ನೇ ಅವರು 1,400 ನಮ್ಮ ಮಾಡ್ತಾರೆ. ರಾಯಲ್ಟಿ ಕಟ್ ಮಾಡ್ಕೊಂಡು ಅವರು ಬ್ಲಾಸ್ಟ್ ಮಾಡಿದ್ದಾರೆ. ಮತ್ತು ಪುನಃ ಅವರೇ ಆಪ್ಷನ್ ಆಗ್ತಾರೆ, ಅವರೇ ರಾಯಲ್ಟಿ ತಗೊಳ್ತಾರೆ. ಸೆಕೆಂಡ್ ಟೈಮ್ ಫಾರ್ ಎಕ್ಸಾಂಪಲ್ ಈಗ ನಾವು ಆ ದೊಡ್ಡ ಕೋರ್ಟ್ನಲ್ಲಿದೆ, ಬೇಕಾದಷ್ಟಿದೆ, 190 ಪೀಸ್ ಇದೆ. ಮಿನಿಮಮ್ 190 ಪೀಸ್, 290 ಪೀಸ್ ಇದೆ. ಈ ಮತ್ತೆ ಮುಂದಿನ ಒಂದು 15 ವರ್ಷ ಅಲ್ಲ 20 ವರ್ಷಕ್ಕೂ ಅದು ಬರೋದಿಲ್ಲ. ಮೈನ್ಸ್ ಅವರು ಏನು ಮಾಡಿದರು, ಆಪ್ಷನ್ ಕರೆದಿದ್ದಾರೆ. ಟ್ಯಾಕ್ಷನಲ್ಲಿ ಯಾರು ಬಂದಿಲ್ಲ, ಒಬ್ಬರು ಸಿಗಲ್ಲ ಟೆಂಡರ್. ಇದು ಸೆಕೆಂಡ್ ಡೇ ಅವ್ರು ಥರ್ಡ್ ಕಾಲ್ ಮಾಡದೇ ಉಂಟಲ್ಲ ಮಾಡಿದ್ರು. ಯಾಕೆ ಗೊತ್ತಿಲ್ಲ, ಅದು ರಾಯಲ್ಟಿ ತೊಗೊಂಡಿದ್ದಾರೆ ಅವರು. ವಿದೌಟ್ ರಾಯಲ್ಟಿ ಇಟ್ ಹ್ಯಾಸ್ ನಾಟ್ ಕಮ್ ಫ್ರಮ್ ಇಳಕಲ್ಲಿಂದ ಇಲ್ಲಿ ಬಂದಿದ್ದು ಹೆಂಗೆ ವಿದೌಟ್ ರಾಯಲ್ಟಿ ಬಂದ ಕಳ್ತನ ಮಾಲಲ್ಲ ಅದು. ಪೇಡ್ ದ ರಾಯಲ್ಟಿ ವೈ ಅಗೇನ್ ದೇ ಆರ್ ಪುಟಿಂಗ್ ಇದು. ನಾವು ಅದಕ್ಕೆ ಅವ್ರಿಗೆ ಬಂದುಬಿಡಿ, ನಮ್ಮಲ್ಲಿ ಸಮುದ್ರ ಕೊರತೆ ಹೆಚ್ಚಿದೆ, ಆ ದೊಡ್ಡ ಸ್ಲ್ಯಾಬನ್ನು ನಾವು ಹಾಕುವ ಅಂತ ತಿಳ್ಕೊಂಡು ಆ ದೊಡ್ಡ ಸ್ಲ್ಯಾಬ್ ಹಾಕಿದ್ರೆ ಅದಕ್ಕೆ ಪ್ರಾಬ್ಲಮ್ ವಿಲ್ ಬಿ ಫಾರ್ ಎವರ್. ಆಪ್ಷನ್ ಮಾಡಿ ಅಂತ ಹೇಳಿದ್ರು ಮತ್ತೆ ಅವರು ಅದರ ಮೇಲೆ ಹಣ ತಗೊಳ್ತಾರೆ. ಕೋರ್ಟ್ ಹ್ಯಾಸ್ ಟು ಟೇಕ್ ದ ಕಾಲ್. ನಾವು ಕೋರ್ಟಿಗೆ ಬರೀಬೇಕು, ನೀವು ಇದನ್ನು ನಿಮ್ಮ ತಮಗೆ ಅದು ರಾಯಲ್ಟಿ ಬಂದಿದೆ ಅಂದರೆ ಇದು ವೇಸ್ಟ್ ಅಂತ ವರ್ಕ್ ಸಮ್ ಪೀಪಲ್ ಪುಟ್ ದ ಸೇಮ್ ಸ್ಟೋನ್ ಇನ್. ಅದು ಮಾಡಿದ್ರೆ ನಮಗೆ ಬ್ಯಾಸ್ಟ್. ನಮಗೆ ಈಗ 2 ಲಕ್ಷ ಟನ್ ಆಪ್ಷನ್ ತಂದಿದ್ದಾರೆ. ಆ ಆಪ್ಷನ್ ನಮ್ಮ ಇಡೀ ಅವರ್ ಕಂಡೀಷನ್ ವಿ ಕ್ಯಾನ್ ಎನಿ ಟೈಮ್ ಕ್ಯಾನ್ಸರ್ ಇದೆ, ಅದನ್ನು ಕ್ಯಾನ್ಸಲ್ ಮಾಡಿಸಿ ಆ ಆಪ್ಷನ್ ಕಲ್ಲನ್ನು ಈ ಎಲ್ಲೆಲ್ಲ ಈ ಪ್ರಾಬ್ಲಮ್ ಇದೆಯಲ್ಲ, ಅಲ್ಲಿ ಸಮುದ್ರ ಬರೋ ಪ್ರಾಬ್ಲಮ್ ಇದೆಯಲ್ಲ ಅಲ್ಲಿ ಹಾಕಿ ಇದೇ ಇಲ್ಲ. ಇನ್ವೆಸ್ಟ್ಮೆಂಟ್ ನಾವು ಕಾಂಟ್ರಾಕ್ಟ್ ಹೆಂಗೆ ಕರಿಬೋದು ಸರ್? ವಿ ಹ್ಯಾವ್ ಟು ಟೇಕ್ ದಿಸ್ ಟೆಂಡರನ್ನು ವಿದೌಟ್ ಪುಟಿಂಗ್ ದ ಕಂಡೀಷನ್, ಓನ್ಲಿ ಲೇಯಿಂಗ್ ದ ಸ್ಟೋನ್. ಅಷ್ಟಕ್ಕೆ ನಾವು ಕಾಲ್ ಬೇಕು. ಫ್ರಮ್ ದೇ ಹ್ಯಾವ್ ಟು ಟೇಕ್ ಫ್ರಮ್ ಹಿಯರ್ ಆ್ಯಂಡ್ ದೇ ಹ್ಯಾವ್ ಟು ಲೇ ದ ಪೋರ್ಟ್ ಸ್ಟೋನ್ಸ್. ಅದು ಏನು, ಅದು ಪೋರ್ಟ್ ಜಾಗನೇ. ವಿ ಆರ್ ಹೆಲ್ಪಿಂಗ್ ಅದನ್ನು ಮಾಡುವ. ಈಗ ನಾವು ಅದನ್ನು ರಾಜಧನ ತಗೊಳ್ಳದೇ ಇದ್ದರೆ ರಾಂಗ್ ಇತ್ತು. ರಾಜಧನ ಬಂದು ಅಲ್ಲಿಂದ ಇಳ್ಕರಿಂದ ಬರುವಾಗಲೇ ರಾಜಧನ ಕಟ್ಕೊಂಡು ಬಂದಿದೆ. ನೀವು ಬರ್ಕೊಂಡ್ರೆ ನಾವು ಪ್ರಿನ್ಸಿಪಾಲ್ ತಗೊಂಡ್ರೆ ಇವ್ರ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಬಟ್ ಈಗ ಇಮಿಡಿಯೇಟ್ಲಿ ಒಂದು ಆಪ್ಷನ್ ಆಗಿ ಇದಾಗಬೇಕು. ಅದಕ್ಕೆ ಮಣ್ಣು ಹಾಕಬೇಕು, ಇಲ್ಲದಿದ್ದರೆ ಹಾಕಿದ ಹಣ ವೇಸ್ಟ್. ಮಕ್ಕಿದೆ, ಮಕ್ಕಂದ್ರೆ ಪೌಡರ್ ಎಲ್ಲಿದೆ, ಇದು ಇವಾಗ IRBದೇ ಉಂಟು, ಕ್ರಷರ್ ಪೌಡರ್. ಅದು ಮತ್ತು ಕಾಂಪ್ಯಾಕ್ಟ್, ಅದು ಅಂದರೆ ಇಡೀ ಗುಡಿ ಕಾಂಪ್ಯಾಕ್ಟ್. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.